ಹಾಯ್ ಡಾರ್ಲಿಂಗ್ಸ್, ಯಾರೆಲ್ಲ ಜಾಬ್ಸ್ನ ಹುಡುಕ್ತಿರೋ ಅಂಥವ್ರಿಗೆ ಇದೀಗ ವೆಸ್ಟರ್ನ್ ಕೋಲ್ಡ್ಫೈಡ್ ಲಿಮಿಟೆಡ್ನಲ್ಲಿ WSCLನಲ್ಲಿ ಇದೀಗ ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು ಗ್ರೂಪ್ ಸಿ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಒಟ್ಟು ನಿಮಗೆ 444 ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು ಇದಕ್ಕೆ ಯಾರೆಲ್ಲ ಗ್ರ್ಯಾಜುಯೇಷನ್ ಹಾಗೆ ಡಿಪ್ಲೊಮಾ ಆ್ಯಂಡ್ ಇಂಜಿನಿಯರಿಂಗ್ ಮಾಡಿರೋ ಅಂಥವ್ರು ಎಲ್ಲರೂ ಕೂಡ ಅಪ್ಲೈನ ಮಾಡ್ಬೋದಾಗಿದ್ದು, ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡ್ತಿರೋ ಅಂಥವ್ರು ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದಾಗಿರುತ್ತೆ. ಬಟ್ ಇದಿನ್ನೂ ಜಸ್ಟ್ ಶಾರ್ಟ್ ನೋಟಿಸ್ ಆಗಿದ್ದು ಫುಲ್ ನೋಟಿಫಿಕೇಷನ್ ಬಂದಮೇಲೆ ನಾನು ನಿಮಗೆ ಫುಲ್ ನೋಟಿಫಿಕೇಷನ್ ಅಪ್ಡೇಟ್ ಕೂಡ ಮಾಡಲಾಗುತ್ತೆ. ಇದರಲ್ಲಿ ಇದೀಗ ಗ್ರೂಪ್ ಸಿಯ 10 ಆಪ್ರೇಷನಲ್ ಏರಿಯಾಸ್ನಲ್ಲಿ ಇದೀಗ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಇದು ಬಂದು ನಿಮಗೆ ಆನ್ಲೈನ್ ಅಪ್ಲಿಕೇಶನ್ಸ್ ಆಗಿರುತ್ತೆ. ಅಫಿಷಿಯಲ್ ವೆಬ್ಸೈಟ್ ಮೂಲಕ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದಾಗಿರುತ್ತೆ ಅಪ್ಲೈ ಡೇಟ್ ಸ್ಟಾರ್ಟ್ ಆದಮೇಲೆ. ಇದರಲ್ಲಿ ಫಸ್ಟ್ನೇದಾಗಿ ಮೀನಿಂಗ್ ಸೀಡರ್ ಆ್ಯಂಡ್ TS ಗ್ರೇಡ್ ಸಿ ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು ಒಟ್ಟು ನಿಮಗೆ 220 ವೇಕೆನ್ಸೀಸ್ ಖಾಲಿ ಇರುತ್ತೆ. ಇದರಲ್ಲಿ ಮಿನಿಮಮ್ ಸ್ಯಾಲ್ರಿ ಬಂದು 47,330 ರೂಪಾಯಿಂದ ಶುರುವಾಗ್ತಿರುತ್ತೆ. ಹಾಗೆ ಎಲ್ಲ ಕ್ಯಾಟಗರಿಗೆ ಕೂಡ ರಿಸರ್ವೇಷನನ್ನು ಮಾಡಲಾಗಿದ್ದು ಇದರಲ್ಲಿ ಆರಿಜೆಂಟಲ್ ರಿಸರ್ವೇಷನ್ನಲ್ಲಿ PWBD ಹಾಗೆ ESM ವೇಕೆನ್ಸಿ ಯಾರೆಲ್ಲ ಕ್ಯಾಂಡಿಡೇಟ್ ಇದ್ದರೂ ಅವ್ರಿಗೆ ರಿಸರ್ವೇಷನ್ ಮಾಡಲಾಗಿರುತ್ತೆ. ಇದರಲ್ಲಿ ಈ ಒಂದು ವೇಕೆನ್ಸಿಯಲ್ಲಿ PWBDಗೆ ಜಾಬ್ ಇರೋದಿಲ್ಲ, ಬಟ್ ESMಗೆ 22 ವೇಕೆನ್ಸೀಸ್ ಜಾಬ್ ಅನ್ನೋದು ಇರುತ್ತೆ, ರಿಸರ್ವೇಷನ್ ಅನ್ನೋದು. ಇನ್ನು ನೆಕ್ಸ್ಟ್ ಬಂದು ಅಸಿಸ್ಟೆಂಟ್ ಫೋರ್ಮ್ಯಾನ್, ಅದರಲ್ಲಿ ಟ್ರೈನಿ ಆಗಿರ್ಬೋದು, ಎಲೆಕ್ಟ್ರಿಕ್ ಆಗಿರ್ಬೋದು, ಎಲೆಕ್ಟ್ರಾಷ್ ಮತ್ತು ಸೂಪರ್ವೈಸರ್ನ TS ಗ್ರೇಡ್ ಸಿ ವೇಕೆನ್ಸೀಸ್ ಬಂದು ಇದಕ್ಕೂ ಕೂಡ ಸೇಮ್ ಸ್ಯಾಲ್ರಿ ಆಗಿರುತ್ತೆ. ಜಾಬ್ಸ್ ಮಾತ್ರ 224 ವೇಕೆನ್ಸೀಸ್ ಖಾಲಿ ಇದ್ದು ಇದರಲ್ಲಿ PWBDಗೂ ಜಾಬ್ ಇರುತ್ತೆ ಆ್ಯಂಡ್ ESM ವೇಕೆನ್ಸಿಗೂ ಕೂಡ ಜಾಬ್ ಇರುತ್ತೆ. PWBDಗೆ 9 ವೇಕೆನ್ಸೀಸ್ ಮತ್ತು ESMಗೆ 22 ಜಾಬ್ಸ್ನ ಖಾಲಿ ಇದ್ದು ಇದರಲ್ಲಿ TS ಅಂದರೆ ನಿಮಗೆ ಟೆಕ್ನಿಕಲ್ ಆ್ಯಂಡ್ ಸೂಪರ್ವೈಸರಿ ಆಗಿರುತ್ತೆ. UR ಅಂದರೆ ಇದೆಲ್ಲ ನಿಮಗೆ ಕ್ಯಾಸ್ಟ್ ವೈಸ್ ಗೊತ್ತಿರುತ್ತೆ. ESM ಅಂದರೆ ಎಕನಾಮಿಕಲಿ ವೀಕ್ ಸೆಕ್ಷನ್ಸ್ ಯಾರೆಲ್ಲ ಇದ್ದರೂ ಅಂಥವ್ರಾಗಿರುತ್ತೆ. ಮತ್ತು ESM ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಯಾರೆಲ್ಲ ಇದ್ದರೂ ಅಂಥವ್ರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಬಂದು ಮಿನಿಮಮ್ ಕ್ವಾಲಿಫೈಯಿಂಗ್ ಬಂದು, ಬಟ್ ಇದರಲ್ಲಿ ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿರೋದಿಲ್ಲ. ಇದರಲ್ಲಿ ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಗ್ಯಾದರ್ ಮಾಡಿರೋಂಥ ಇನ್ಫಾರ್ಮೇಷನ್ ಆಗಿದ್ದು ಇದಕ್ಕೆ 18 ವರ್ಷ ಮೇಲ್ಪಟ್ಟಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದಾಗಿದ್ದು ಮ್ಯಾಕ್ಸಿಮಮ್ 25-26 ಏಜ್ ಆಗಿರುತ್ತೆ. ಆ್ಯಂಡ್ ಕ್ವಾಲಿಫಿಕೇಷನ್ ಬಂದು ಯಾರೆಲ್ಲ ಗ್ರ್ಯಾಜುಯೇಷನ್ ಹಾಗೆ ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಮುಗಿಸಿರೋ ಅಂಥವ್ರು ಅಪ್ಲೈನ ಮಾಡ್ಬೋದಾಗಿರುತ್ತೆ. 2 ಜಾಬ್ಗೂ ಕೂಡ ಸೇಮ್ ಇರುತ್ತೆ. ಹಾಗೆ ಆಯಾ ಜಾಬ್ಗೆ ತಕ್ಕ ಹಾಗೆ ನಿಮಗೆ ಸರ್ಟಿಫಿಕೇಟ್ಸ್ ಇರಬೇಕಾಗುತ್ತೆ. ಹಾಗೆ ನಿಮಗೆ ಏಜಲ್ಲಿ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಆಲ್ರೆಡಿ ಹೇಳ್ದಾಗೆ. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋರು ಯಾರೆಲ್ಲ ಇದ್ದೀರೋ ಅಂಥವ್ರು www.westerncoal.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಮೂಲಕ ವಿತಿನ್ 21 ಡೇಸ್ ಅಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದರಿಂದ 21 ದಿನದೊಳಗಡೆ ನೀವು ಅಪ್ಲೈನ ಮಾಡಬೇಕಾಗಿರುತ್ತೆ. ಇಫ್ ಯಾರಾದರೂ ಹೆಚ್ಚಿನ ಮಾಹಿತಿಗೋಸ್ಕರ ಹಾಗೆ ಈ ಒಂದು ಅಫಿಷಿಯಲ್ ನೋಟಿಫಿಕೇಷನ್ಗೋಸ್ಕರ ನೀವು ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ನೀವು ಚೆಕ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಈ ಒಂದು ಜಾಬ್ಗೆ ಏನಪ್ಪ ಅಂತಂದರೆ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ. ಸೊ ಈ ಒಂದು 3 ಸ್ಟೇಜಸ್ ಮೇಲೆ ನಿಮ್ಮನ್ನ ಆಯ್ಕೆ ಮಾಡಲಾಗುತ್ತೆ. ಯಾರೆಲ್ಲ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡ್ತೀರೋ ಅವರೆಲ್ಲರೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಆ್ಯಂಡ್ ಆಲ್ ದಿ ಬೆಸ್ಟ್.